ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ತುಂಬ ಸಿಂಪಲ್ಲಾಗಿ ಸುಲಭವಾಗಿ ಮನೆಯಲ್ಲೇ ಮೀನು ಕಬಾಬ್ ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ನೀವು ಎಷ್ಟೇ ಹೊರಗಡೆ ತೊಗೊಂಡು ತಿಂದರೂ ಮನೇಲಿ ನಾವು ಮಾಡಿ ತಿನ್ನೋಂಥ ರುಚಿನೇ ಬೇರೆ ಅಲ್ವಾ. ಇದಕ್ಕೆ ರೆಡಿಮೇಡ್ ಕಬಾಬ್ ಪುಡಿ ಯೂಸ್ ಮಾಡಿನೇ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ 1 kg ಅಷ್ಟು ಮೀನನ್ನ ಈ ರೀತಿ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೀನಿ. ಉಪ್ಪು ಅರಿಶಿನದ ಪುಡಿ ಹಾಕಿ ಕ್ಲೀನ್ ಮಾಡಿಟ್ಟಿದ್ದೀನಿ. 1 kg ಮೀನಿಗೆ 2 ಮೊಟ್ಟೆ ಸರಿಯಾಗಿರುತ್ತೆ ಮೆಜರ್ಮೆಂಟು. 1 ದೊಡ್ಡ ನಿಂಬೆಹಣ್ಣು, 2 ಕಬಾಬ್ ಪುಡಿ ಪ್ಯಾಕೆಟು, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು, ಜೋಳದ ಹಿಟ್ಟು. ಇದಿಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು. ಈಗ ಇದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾವು ತೆಗೆದಿಟ್ಟಿರೋಂಥ ಮೀನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಿ ಧಾರಾಳವಾಗಿರೋ ಪಾತ್ರೆಗೆ ಹಾಕ್ಕೊಂಡು ನಾವು ತೆಗೆದಿಟ್ಟಿರೋಂಥ ಕಬಾಬ್ ಪೌಡ್ರನ್ನ ಕಟ್ ಮಾಡಿ ಹಾಕ್ಕೊಳ್ಳೋಣ. ಈಗ ಮೊಟ್ಟೆ ನಾನು ಒಡೆದು ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ನಂತರ ಈಗ ನಿಂಬೆಹಣ್ಣು ಜ್ಯೂಸ್ ಮಾತ್ರ ಹಿಂಡ್ಕೊಳ್ಳೋಣ. ಈ ನಿಂಬೆಹಣ್ಣು ಹಾಕೋದ್ರಿಂದ ಮೀನು ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ, ಒಂಥರ ವಾಸನೆಯೂ ಬರ್ದೇ ಇರುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಾರ್ನ್ಫ್ಲವರ್ ಇದೆಲ್ಲ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಮಿಕ್ಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹುಷಾರು, ಯಾಕಂದರೆ ಮೀನು ಪುಡಿ ಆಗಬಾರ್ದು, ಕೈಗೂ ಮುಳ್ಳು ಚುಚ್ಚಬಾರ್ದು. ಹಾಗಾಗಿ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ನೀವು ಒಂದು ಸರಿ ಏನಾದರೂ ಮನೇಲಿ ಈ ರೀತಿ ಮೀನು ಕಬಾಬ್ ಮಾಡಿ ತಿಂದರೆ ಇನ್ನೊಂದು ಸರಿ ಯಾವಾಗಲೂ ಹೋಟ್ಲಿಗೆ ಹೋಗೋದೇ ಇಲ್ಲ ಫ್ರೆಂಡ್ಸ್, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನು 1 ಅವರ್ ಹಾಗೇ ಬಿಟ್ಟರೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ನೋಡಿ, 1 ಅವರ್ ಆಗಿದೆ, ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಈಗ ಇದನ್ನ ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡೋದಕ್ಕೆ ಮೊದಲಿಗೆ ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ಮಾತ್ರ ಎಣ್ಣೆ ಇಕ್ಕೊಳ್ಳೋಣ. ಎಣ್ಣೆ ಇಕ್ಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಮಸಾಲೆ ಹಚ್ಚಿ ಮ್ಯಾರಿನೇಟ್ ಮಾಡಿಟ್ಟಿರೋಂಥ ಮೀನನ್ನ ಒಂದೊಂದೇ ಮೀನನ್ನ ಎಣ್ಣೆಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೋಡಿ, ಒಂದು 5 ನಿಮಿಷ ಆದಮೇಲೆ ಮತ್ತೆ ಇನ್ನೊಂದು ಕಡೆಗೆ ತಿರುಗಿಸಾಕಬೇಕು. ನೀವು ಈ ರೀತಿ ಮೀನು ಕಬಾಬ್ ಮಾಡಿಕೊಟ್ಟು ನೋಡಿ, ಮಕ್ಕಳು ಮನೇಲಿ ಮೀನು ತಿಂದೇ ಇರೋರು ಅಷ್ಟು ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಮತ್ತು ಒಂದು 5 ನಿಮಿಷ ಆದಮೇಲೆ ಇನ್ನೊಂದು ಕಡೆ ತಿರುಗಿಸ್ಬಿಡಬೇಕು. ಇದು ಚೆನ್ನಾಗಿ ಬೇಯಬೇಕಾಗುತ್ತೆ. ಮೀನು ತುಂಬಾ ಬೇಗ ಬೆಂದೋಗುತ್ತೆ ಫ್ರೆಂಡ್ಸ್, ಒಂದು 10 ನಿಮಿಷದೊಳಗಡೆ ಆಗೋಗುತ್ತೆ ಈ ಕಬಾಬು, ಮೀನು ಕಬಾಬು. ಈಗ ನೋಡಿ, ಈ ರೀತಿ ಇನ್ನೊಂದು ಕಡೆಯೂ ಬೆಂದಿದ್ದಾದಮೇಲೆ ಮತ್ತೆ ಇದನ್ನು ತಿರುಗಿಸ್ಬೇಕಾಗುತ್ತೆ ನಾವು. ಈ ರೀತಿ 2 ಕಡೆಯೂ ಚೆನ್ನಾಗಿ ತಿರುಗಿಸಿ ಬೇಯಿಸ್ಕೊಬೇಕಾಗುತ್ತೆ. ತಿರುಗಿಸ್ಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿ ತಿರುಗಿಸ್ಕೊಳ್ಳಿ ಫ್ರೆಂಡ್ಸ್, ಎಣ್ಣೆ ಎಗರು ಬಿಡುತ್ತೆ. ನೋಡಿ, ಈ ರೀತಿ ತಿರುಗಿಸ್ಬಿಟ್ಟಿದ್ದಾದಮೇಲೆ ಇದರಲ್ಲಿರೋಂಥ ಬಬಲ್ಸ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆಗಬೇಕು. ಕಡಿಮೆ ಆದರೆ ಮೀನು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ತಿನ್ನೋದಕ್ಕೂ ಅಷ್ಟು ಕ್ರಿಸ್ಪಿಯಾಗಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ನೋಡಿ, ಚೆನ್ನಾಗಿ ಬೆಂದಿದ್ದಾಗಿದೆ. ಈಗ ಒಂದೊಂದೇ ಮೀನನ್ನ ಎಣ್ಣೆ ಇಲ್ದರೆ ತೆಗೆದು ಸೈಡಿಗೆ ಇಕ್ಕೊಳ್ಳೋಣ ನಾವು. ಅಷ್ಟೇ ನೋಡಿ ಫ್ರೆಂಡ್ಸ್, ತುಂಬ ಸಿಂಪಲಾಗೆ ಮಾಡ್ಬೋದಾದ. ಅಷ್ಟೇ ನೋಡಿ ಫ್ರೆಂಡ್ಸ್, ತುಂಬ ರುಚಿಯಾದಂಥ ಮೀನು ಕಬಾಬ್ ಸುಲಭವಾಗಿ ರೆಡಿಯಾಗಿದೆ. ಇದು ತಿನ್ನೋದಕ್ಕಂತೂ ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೀದೇರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ. ಧನ್ಯವಾದಗಳು.